ಖಾಸಗಿ ಶಾಲೆಗಳ ಲಾಬಿಯಿಂದ ಸರ್ಕಾರಿ ಶಾಲೆಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಶಾಲೆಗ ದತ್ತು ಸ್ವೀಕಾರ ಒಪ್ಪಂದ ನವೀಕರಣಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಶಾಲೆ 2015ರಲ್ಲಿ ಮುಚ್ಚುವ ಹಂತಕ್ಕೆ ತಲುಪಿದ್ದ ಸರ್ಕಾರಿ ಶಾಲೆ ಬಳಿಕ ಹಿರಿಯ ವಿದ್ಯಾರ್ಥಿಗಳು ಊರಿನವರು ಸೇರಿ ದತ್ತು ಸ್ವೀಕರಿಸ್ತಾರೆ. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ರಚಿಸಿ ಶಾಲೆಯ ದತ್ತು ಸ್ವೀಕಾರ ಮಾಡಲಾಗುತ್ತೆ. ಊರಿನವರು ದಾನಿಗಳು CSR ಫಂಡ್ ಬಳಸಿ 4 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಶಾಲೆಯನ್ನು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೇರಿಸಿದ್ದ ಟ್ರಸ್ಟ್ ಸ್ಕೂಲ್ ಬಸ್ಸು, ಕಂಪ್ಯೂಟರು, ಲ್ಯಾಬು ಈ ಟ್ರಸ್ಟ್ನಿಂದಲೇ ಶಿಕ್ಷಕರಿಗೆ ವೇತನ ಎಲ್ಲವೂ ಕೂಡ LKG, UKG ಸೇರಿ ಎಲ್ಲ ಸೌಲಭ್ಯವನ್ನು ಒದಗಿಸಿದ್ದ ಟ್ರಸ್ಟ್ 28 ಮಕ್ಕಳಿದ್ದ ಶಾಲೆಯಲ್ಲಿ ಈಗ 1040 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ಖಾಸಗಿ ಶಾಲೆಗಳಿಗೆ ಹೊಡೆತ ಬಿದ್ದುಬಿಟ್ಟಿದೆ. ಹೀಗಾಗಿ ಖಾಸಗಿ ಅವರು ಲಾಬಿಯಿಂದ ದತ್ತು ಸ್ವೀಕಾರ ನವೀಕರಣ ಒಪ್ಪಂದ ನಿರಾಕರಣೆ ಮಾಡ್ತಿದ್ದಾರೆ. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ಗೆ ದತ್ತು ನವೀಕರಣ ಮಾಡೋದಕ್ಕೆ ನಿರಾಕರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಒಂದು ಶಾಲೆ ಸಮಸ್ಯೆಯಲ್ಲಿ ಇದೆ ಅಂತ ಅಂದಾಗ ಊರಿನವರೆಲ್ಲ ಸೇರಿ, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಒಂದು ಟ್ರಸ್ಟನ್ನು ಓಪನ್ ಮಾಡ್ತಾರೆ. ಕಾರಣಕ್ಕೇನು ಹೇಳಿ, ನಮ್ಮೂರಲ್ಲಿ ಒಂದು ಊರು ಇರಬೇಕು, ನಮ್ಮೂರಿನ ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಾದಂಥ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತ. ಆದರೆ ಇಲ್ಲಿ ಇದರಿಂದ ಕೆಲವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಈ ಅಭಿವೃದ್ಧಿ ಆಗಿದೆಯಲ್ಲ, ಈ ಸ್ಕೂಲಿನ ಮೇಲೆ ಇದೀಗ ಕರಿನೆರಳು ಬೀಳ್ತಾ ಇದೆ. ಸೊ ಇದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ನವೀಕರಣಕ್ಕೆ, ದತ್ತು ನವೀಕರಣಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತೆ. ನವೀಕರಣ ಮಾಡಲೇಬೇಕು. ಆದರೆ ಅದು ಯಾಕೆ ಅಂತ ಅಂದರೆ, ಈ ಸ್ಕೂಲಿಂದ, ಈ ಶಾಲೆಗಿಂದ ನಮ್ಮ ಸ್ಕೂಲ್ಗಳಿಗೆ ಹೊಡೆತ ಬೀಳ್ತಾ ಇದೆ ಅಂತ ಖಾಸಗಿಯವರು ಇದೀಗ ಲಾಭಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಆಂಗ್ಲ ಮಾಧ್ಯಮ ಶಿಕ್ಷಣ ಎಲ್ಲ ಬಡ ಮಕ್ಕಳಿಗೆ ಸಿಗಬೇಕನ್ನೋ ಒಂದು ಉದ್ದೇಶ. ಪೂರ್ಣ ಪ್ರಮಾಣದ ಶಿಕ್ಷಕರು ಕೊಟ್ಟರೆ ಇಲ್ಲಿ ಒಂದು ಸಮಸ್ಯೆನೇ ಇಲ್ಲ. ನಾವು ಡೆವಲಪ್ಮೆಂಟ್ ಬಗ್ಗೆ ಶ್ರೀ ದುರ್ಗಾ ಚಾರಿಟೇಬಲ್ ನಾವು ಯೋಚನೆ ಮಾಡ್ತೀವಿ. ಈಗ ಇರುವಂಥದ್ದು ನಾವು ಹೇಳಿದ 16 ಟೀಚರ್ ಈಗಲೂ ಅತಿಥಿ ಶಿಕ್ಷಕರು ಕೊಟ್ಟ ಮೇಲೆ ನಮಗೆ 16 ನಾವು ಕ್ಯಾನ್ಸಲ್ ಮಾಡಿ, ಇವತ್ತು ನಾವು ಟ್ರಸ್ಟ್ ಟೀಚರ್ ತೆಗೆಯಲಿಲ್ಲ, ಬಸ್ಸನ್ನು ಕ್ಯಾನ್ಸಲ್ ಮಾಡಲಿಲ್ಲ, ಇಲ್ಲ ನಡೀತಾ ಇದೆ. ಅದನ್ನು ನಾವು ನಿಂತ್ಕೊಂಡ್ರೆ ಏನಾಯ್ತು, ನಮ್ಮ ಹೋರಾಟಕ್ಕೆ ಗೌರ್ಮೆಂಟ್ ಶಾಲೆ ಹೆಸರಲ್ಲೇ ಮಾಡಿದ್ದೇವೆ, ನಮ್ಮ ಹೆಸರಲ್ಲಿ ಇಲ್ಲ. ಅದಕ್ಕೆ ಲೋನ್ ಕಟ್ಟಬೇಕು. ಒಂದು ಬಸ್ ತಗೊಳ್ಳುವಾಗ ಅವತ್ತು ಹೇಳ್ಬೇಕು, ಒಂದು ಹೇಳ್ತಾರೆ ನಿಮಗೆ ಬಸ್ ಮಾಡಿ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು, ಅವ್ರಿಗೆ ಹೋಗ್ಬೇಕು. ನಮ್ಮ ಹುಡುಗರು ಮಾಡಿ ತಪ್ಪೇನು, ನಮ್ಮ ಅದಷ್ಟೇ, ನಾವು ಅವ್ರಿಗೆ ಮಾಡಿದ ತಪ್ಪೇನು. 1040 ಮಕ್ಕಳ ಪೋಷಕರು ಕೇಳಿದಾರು ಒಂದೇ ಮಾತು ಹೇಳಿದ್ರು, ನಾವು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಂಬಿಕೊಂಡು ಇಲ್ಲಿ ಶಾಲೆಗೆ ಸೇರಿಸಿದ್ದೇವೆ. ಹಾಗಂತ ನಾವು ಅವರಿಗೆ ಅನ್ಯಾಯ ಮಾಡೋದಿಲ್ಲ. ಪೊಲಿಟಿಕಲ್ ವಿಷಯ ಇನ್ನೊಂದು ವಿಷಯ ಗೊತ್ತಿಲ್ಲ, ಈ ಶಾಲೆಯಲ್ಲಿ ಏನೂ ನಡೆದಿಲ್ಲ. ಇಲ್ಲಿ ಪೋಷಕರು ಮತ್ತೆ ಶಾಲಾಭಿವೃದ್ಧಿ ಸಮಿತಿ, ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್, ಶಿಕ್ಷಣ ಆಯೋಗ ಒಳ್ಳೆಯದಿದೆ. ಮೊನ್ನೆ DDP ಅವರು, BO ಅವರು ಒಳ್ಳೆ ವರದಿಯನ್ನು ಮಾಡಿದ್ದಾರೆ. ಇಲ್ಲಿ ಬ್ಯಾಂಕ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಅನ್ನುವಂಥ ಪ್ರದೇಶದಲ್ಲಿ ಇಡೀ ದೇಶವೇ ತಿರುಗಿ ನೋಡಿದಂಥ ರೀತಿಯಲ್ಲಿ ಒಂದು ಸರ್ಕಾರಿ ಶಾಲೆ ತಲೆ ಎತ್ತಿ ನಿಂತಿತ್ತು. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. 2015ನೇ ವರ್ಷದಲ್ಲಿ ಕೇವಲ 28 ಮಕ್ಕಳು ಇದ್ದು ಆ ಶಾಲೆ ಮುಚ್ಚುವ ಹಂತಕ್ಕೆ ಹೋದಂಥ ಸಂದರ್ಭ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಒಂದು ಹಳೆ ವಿದ್ಯಾರ್ಥಿಗಳು ಮಾಡಿದಂಥ ಟ್ರಸ್ಟ್ ಮೂಲಕ ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಿ ಈಗ 28 ವಿದ್ಯಾರ್ಥಿಗಳಿದ್ದಂಥ ಶಾಲೆಯಲ್ಲಿ ಈಗ 1040 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದಾಗೆ ಯಾವುದೇ ಒಂದು ಖಾಸಗಿ ಶಾಲೆಗಳಿಗೂ ಕೂಡ ಈ ಶಾಲೆ ಕಮ್ಮಿ ಇಲ್ಲ. ವಿಧಾನಸಭೆಯಲ್ಲೂ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಈ ವಿಚಾರ ಚರ್ಚೆಗೂ ಕೂಡ ಬಂದಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಅಂಚನ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ಇಷ್ಟು ದಿನ ಇಲ್ಲದಂಥ ವಿವಾದ ಈಗ ಯಾಕೆ ಶುರುವಾಗಿದೆ, ಏನಿದೆ ಹಿಂದಿರುವಂಥ ಕಾರಣ? ಈ ಭವ್ಯವಾದ ದೇಗುಲ, ದೇಶದಲ್ಲಿ ಮಾದರಿಯಾದ ಸರ್ಕಾರಿ ಶಾಲೆ ಅನ್ನೋದೇ ಸರ್ವಧರ್ಮ ದೇಗುಲ. ಇವತ್ತು ನಾವೇನು ಅಪೇಕ್ಷೆ ಪಟ್ಟಿದ್ದಲ್ಲ, ಏನೋ ದೇವ್ರ ದಯದಿಂದ ಇದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು 28 ವಿದ್ಯಾರ್ಥಿಗಳಿದ್ದಾಗ 52ಕ್ಕೆ ಏರಿಸಿತು ಒಂದೇ ದಿನದಲ್ಲಿ. ಆನಂತರ ಈ ಬಿಲ್ಡಿಂಗು ನಾವು ಸರ್ಕಾರಿ ಶಾಲೆಯ ಒಂದೇ ₹1 ಸರ್ಕಾರದ ಅನುದಾನ ಇಲ್ಲದೆ ಈ ಶಾಲೆಯನ್ನು ಮಾಡಿ ತೋರಿಸಿದ್ದೇವೆ. ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪೋಷಕರು ಮತ್ತು ದಾನಿಗಳು ಹಂತವಾಗಿ ನಮ್ಮ ಕೇಂದ್ರ ಮಂತ್ರಿಗಳಾದ ಅವತ್ತಿನ ದಿವಂಗತ ಅನಂತಕುಮಾರ್ ಅವರು, ಗವರ್ನರ್ ರಾಜ್ಯಪಾಲರಾದ ವಜುಭಾಯಿ ವಾಲಾ ಅವರು ಎಲ್ಲರೂ ಬಂದಿರುವಂಥ ಶಾಲೆ, ದೇಶದಲ್ಲೇ ಮಾದರಿ ಶಾಲೆ ಅಂತ ಹೇಳ್ಬೋದು.
ಹಂತವಾಗಿ ಇವತ್ತು 1040 ಮಕ್ಕಳಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಯನ್ನು ಪಡಿತಾ ಇದ್ದಾರೆ. ಈ ಸಂಸ್ಥೆಯನ್ನು ರದ್ದು ಮಾಡಿದ್ಕೊಳ್ಳಿ, ಅದಕ್ಕೇನು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಸರ್ಕಾರ ಯೋಚನೆ ಮಾಡಬೇಕು. ಸರ್ಕಾರಿ ಶಾಲೆ ಉಳಿಲಿಕ್ಕೋಸ್ಕರ ಭಾರತ ಯಾತ್ರೆಯನ್ನು ಮಾಡಿದ್ವಿ, ಬೇರೆ ಬೇರೆ ರಾಜ್ಯಗಳಿಗೆ ನಾವು ಪ್ರವಾಸವನ್ನು ಮಾಡಿದ್ವಿ. ಹಾಗಂತ ನಮ್ಮ ಶಾಲೆಯನ್ನು ಇವತ್ತು ಬಂದ್ ಮಾಡಲಿಕ್ಕೆ ಹೊರಟಾಗ ಈ ಶಾಲೆಯ ಬಗ್ಗೆ ಈಗ ನಾವು 8 ತಿಂಗಳಾಯಿತು, ಇಲ್ಲಿ ಏನಾಗಬೇಕು, ಇಲ್ಲಿ ನಮ್ಮನ್ನು ಹೊರಗೆ ಹೋದರೆ ಇಲ್ಲಿ ವ್ಯವಸ್ಥಿತವಾಗಿ ಶಾಲೆ ಬಂದಾಗಲಿಕ್ಕೆ ಮೂಲ ಕಾರಣಕರ್ತರಾಗ್ತಾರೆ. ಸರ್ಕಾರ ಇದನ್ನು ಟೇಕ್ ಓವರ್ ಮಾಡಿ ನಿಮ್ಮ ಚಾರಿಟೇಬಲ್ ಟ್ರಸ್ಟನ್ನು ಕೈ ಬಿಟ್ಟರೆ ಶಾಲೆ ಬಂದಾಗುತ್ತೆ ಅಂತ ನೋಡಿ ಯಾರನ್ನಾದರೂ ಸಂಸ್ಥೆಯನ್ನು ಖಾಸಗಿ ಶಾಲೆಯಲ್ಲಿ ಅಲ್ಲಿ ವ್ಯವಸ್ಥೆ ಇರುತ್ತೆ, ಆಡಳಿತ ಮಂಡಳಿ ಅಂತ ಇರುತ್ತೆ, ಇಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಂತ ಇರುತ್ತೆ. ಬೇರೆ ಬೇರೆ ಕಾರ್ಯದಲ್ಲಿ ಶಾಲಾಭಿವೃದ್ಧಿ ಸಮಿತಿಯನ್ನು ಎಷ್ಟೊಂದು ಬರ್ತಾರೆ, ಮೀಟಿಂಗ್ ಹೋಗ್ತಾರೆ, ವ್ಯವಸ್ಥೆ ನೋಡಬೇಕಲ್ಲ. ಈ ಟೀಚರ್ಗೆ ಸಂಬಳ ಕೊಡುವವರು ಯಾರು, ಬಸ್ಸಿನ ಲೋನ್ ಕಟ್ಟುವವರು ಯಾರು, ಈ ವ್ಯವಸ್ಥೆಗಳಾಗಬೇಕು. ಸರ್ಕಾರದ ಬೆಂಬಲ ಯಾವ ಥರ ಇತ್ತು, ಇವತ್ತಿನ ಉತ್ಸಾಹ ಯಾವ ಥರ ಇದೆ ಸರ್ಕಾರ? ಇವತ್ತು ಅವರ ಉತ್ಸಾಹನೇ ಇಲ್ಲ, ಅಧಿಕಾರಿಗಳಿಗಿದೆ, ಅವರಿಗೆ ಒತ್ತಡ ಇದೆ. ಯಾರೋ ಅವರಿಗೆ ಧಮಕಿ ಹಾಕ್ತಾರೆ, ಅದಕ್ಕೆ ಅವರಿಗೆ ಮಾಡಬಾರ್ದು, ಅವ್ರಿಗೆ ಕೊಡಬಾರ್ದು. ಮಂಜುನಾಥ್ ಭಂಡಾರಿ ಅವರು ನಿನ್ನೆ ನೇರವಾಗಿ ಹೇಳಿದ್ದಾರೆ, ಸರ್ಕಾರಿ ಶಾಲೆ ಉಳಿಲಿಕ್ಕೆ ದಡ್ಡಲಕಾಡು ಮಾದರಿ ಅದನ್ನು ಬೆಳೆಸಬೇಕು, ನಾವು ಉಳಿಸಬೇಕಂತ ಅವರೇ ಹೇಳಿದ್ದಾರೆ. ಭೋಜೇಗೌಡರು ಹೇಳಿದ್ದಾರೆ, ರಾಜೇಶ್ ನಾಯ್ಕ, 3 ಪಾರ್ಟಿಯವರು ಹೇಳಿದ್ದಾರೆ. ಇನ್ಯಾರು ಬೇಕು? ರಾಜಕೀಯ ಮೇಲಾಟ ಏನಾದರೂ ಇದೆ? ನೋಡಿ, ರಾಜಕೀಯ ಮೇಲಾಟನ ಕೀಲಾಟ ನಮ್ಗೆ ಗೊತ್ತಿಲ್ಲ ಸರ್. ನಾವೊಂದು ಬಡವರು ಶಾಲೆ ಉದ್ಧಾರ ಮಾಡಲಿಕ್ಕೆ ಬಂದವರು. ಹೊರಗಡೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಹೊರಗಿನ ಆಟ ಇದು. ನಮ್ಮ ಹತ್ರ ಹೇಳಿ ಮಾಡ್ತಾ ಇಲ್ಲ. ಪೋಷಕರ ಸಭೆಯಲ್ಲಿ ಎಲ್ಲ ಪೋಷಕರು, ನಮ್ಮ ಶಾಲೆಯ ಪೋಷಕರು ಈ ಶಾಲೆ ಉಳಿಸಬೇಕು, ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಬೇಕಂತ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಸಭೆಯಲ್ಲಿ ಅವರು ನೀವು ಇದ್ದರೆ ಮಾತ್ರ ನಾವಿದ್ದೀವಿ ಅಂತ ಹೇಳ್ತಾರೆ. ಹಾಗಂತ ನಾವು ಅಪೇಕ್ಷೆ ಪಟ್ಟಿಲ್ಲ. ಎಲ್ಲವನ್ನು ತನಿಖೆ ಮಾಡ್ತಾರಾ? ತನಿಖೆ ಮಾಡಿ ಇದನ್ನು ಏನೂ ಇಲ್ಲ, ಕ್ರಮನೇ ಇಲ್ಲ. ನಾವಿಲ್ಲಿ ಅವ್ಯವಹಾರ ಅಂತ ಏನು, ನಾವೆಲ್ಲ ಸರ್ಕಾರಿ ಯಾವುದಾದ್ರು ಅನುದಾನದಲ್ಲಿ ವ್ಯವಹಾರ ಆಗಿದೆಯಾ? ಅದಕ್ಕೆ ನಾವು ಶ್ರೀದುರ್ಗ ಚಾರಿಟೇಬಲ್ ಅನುದಾನಕ್ಕೆ ಸಿಗ್ನೇಚರ್ ಮಾಡೋದಲ್ಲ, ಅದಕ್ಕೆ ಮುಖ್ಯ ಶಿಕ್ಷಕರು ಇರ್ತಾರೆ, ಅವರು ಮಾಡೋದು. ನಾವು ಯಾವುದು ಅವ್ಯವಹಾರ ಅಂದರೆ ಯಾವುದು? ಸಮಯವನ್ನು ಮೀರಿ ಹೋಗುವುದಿಲ್ಲ, ಎಲ್ಲವೂ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ ಅಂತ ಇದನ್ನೆಲ್ಲ ನಂಬ್ಕೊಂಡು ಹಾಕಿದ್ದಾರೆ. ಈ ದೇಶದಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು, ಇಷ್ಟೇ ನನ್ನ ವಿನಂತಿ. ಯಾರಿಗೆ ವಿದ್ಯೆ ಕೊಡುವಂಥ ಮೂಲ ಸೌಕರ್ಯದ ಒಟ್ಟಿಗೆ ಈ ವಿದ್ಯೆ ಕೊಡುವಂಥ ಕೆಲಸವನ್ನು ನಾವು ಸರ್ಕಾರ ಮಾಡಬೇಕು, ಇಷ್ಟನ್ನು ಹೇಳುತ್ತಾ ಮುಂದಿನ ಇದೆಲ್ಲ ಈಡೇರದಿದ್ದರೆ ಮುಂದಿನ ಮಟ್ಟದಲ್ಲಿ ಪೋಷಕರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮುಂದಿನ ಶಾಸಕರ ಒಟ್ಟಿಗೆ ಸಮಾಲೋಚನೆ ಮಾಡಿ ಮುಂದಿನ ನಿರ್ಧಾರವನ್ನು ತಿಳಿಸ್ತೇವೆ. ಇದಿಷ್ಟು ಪ್ರಕಾಶ್ ಅಂಜನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV 5.